ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಕೃಷ್ಣವೇಣು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಗೀತಾಮೃತ ಸಾರದಲ್ಲಿ ಶ್ರೀಮದ್ ಭಗವದ್ಗೀತೆಯ ಮುಂದುವರೆದ ಶ್ಲೋಕವನ್ನು ನೋಡೋಣ. ಯದುವಂಶಿಯ ಚರಣಕಮಲಗಳಿಗೆ ವಂದಿಸುತ್ತಾ ಅರ್ಜುನ ವಿಷಾದ ಯೋಗದ ಮೊದಲನೇ ಅಧ್ಯಾಯದ 7ನೇ ಶ್ಲೋಕವನ್ನು ನೋಡಿ ಅರ್ಥೈಸಿಕೊಳ್ಳೋಣ. ಅದಕ್ಕೂ ಮೊದಲು ಹಿಂದಿನ ಸಂಚಿಕೆಯ ಪ್ರಶ್ನೆಗೆ ಈ ರೀತಿಯಾಗಿತ್ತು ಉತ್ತರ: ಯುಧಾಮನ್ಯು ಮತ್ತು ಉತ್ತಮೋಜ. ಇವತ್ತು ನಾವು 7ನೇ ಶ್ಲೋಕವನ್ನು ನೋಡೋಣ. ಶ್ಲೋಕ ಈ ರೀತಿಯಾಗಿದೆ: ಅಸ್ಮಾಕಂ ತು ವಿಶಿಷ್ಟಾಯೇ ತನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸೈನ್ಯಾರ್ಥಂ ತಾನ್ ಬ್ರವೀಮಿತೆ. ಈ ಶ್ಲೋಕದ ಅರ್ಥ ಈ ರೀತಿಯಾಗಿದೆ: ಹಿಂದಿನ ಶ್ಲೋಕಗಳಲ್ಲಿ ಪಾಂಡವ ಸೈನ್ಯದ ಪ್ರಬಲ ಯೋಧರನ್ನು ಪಟ್ಟಿ ಮಾಡಿದ ದುರ್ಯೋಧನ ಈಗ ತನ್ನ ಸೈನ್ಯದ ಕಡೆಗೆ ಗಮನ ಹರಿಸುತ್ತಿದ್ದಾನೆ. ಅಂದರೆ ಈ ಶ್ಲೋಕದಲ್ಲಿ ದುರ್ಯೋಧನನು ದ್ರೋಣಾಚಾರ್ಯರಲ್ಲಿ ತನ್ನ ಸೇನೆಯ ಪ್ರಮುಖ ಯೋಧರು ಮತ್ತು ನಾಯಕರನ್ನು ಪರಿಚಯಿಸಿಕೊಡ್ತಾನೆ. ಪಾಂಡವರ ಸೈನ್ಯದ ಬಲವನ್ನು ಕಂಡು ಚಿಂತಿತನಾದ ದುರ್ಯೋಧನ ತನ್ನ ಕಡೆಯೂ ಶ್ರೇಷ್ಠ ವೀರರಿದ್ದಾರೆ ಎಂದು ದ್ರೋಣಾಚಾರ್ಯರಿಗೆ ನೆನಪಿಸಿ ಈ ಮೂಲಕ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುತ್ತಾನೆ. ಓ ಸೇನಾ ನಾಯಕರಾದ ದ್ರೋಣಾಚಾರ್ಯರೇ, ನಮ್ಮ ಸೇನೆಯಲ್ಲಿರುವ ಅತ್ಯಂತ ಶ್ರೇಷ್ಠ ನಾಯಕರ ಬಗ್ಗೆಯೂ ನೀವು ತಿಳಿದುಕೊಳ್ಳಿ. ನಿಮ್ಮ ಮಾಹಿತಿಗಾಗಿ ನನ್ನ ಸೈನ್ಯದ ಪ್ರಮುಖರನ್ನು ನಾನು ಈಗ ಪರಿಚಯಿಸಿಕೊಡುತ್ತೇನೆ ಅಂತ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾನೆ. ಈ ಶ್ಲೋಕದಲ್ಲಿ ದ್ವಿಜೋತ್ತಮ ಎನ್ನುವ ಮೂಲಕ ದುರ್ಯೋಧನನು ದ್ರೋಣಾಚಾರ್ಯರನ್ನು ಬ್ರಾಹ್ಮಣರಲ್ಲಿ ಶ್ರೇಷ್ಠರು ಎಂದು ಸಂಬೋಧಿಸಿ ಅವರ ಕೌಶಲ್ಯವನ್ನು ಸ್ಮರಿಸುತ್ತಾನೆ. ಇಲ್ಲಿ ದುರ್ಯೋಧನನು ಆಚಾರ್ಯ ದ್ರೋಣರೊಂದಿಗಿನ ಸಂಭಾಷಣೆಯನ್ನು ಮುಂದುವರಿಸುತ್ತಾನೆ. ಶ್ಲೋಕದ ಪಠ್ಯದಿಂದ ಸ್ಪಷ್ಟವಾಗುವಂತೆ ಪಾಂಡವ ಸೈನ್ಯದ ಸಾಮರ್ಥ್ಯಗಳನ್ನು ನಿರ್ಣಯಿಸಿದ ನಂತರ ಈಗ ದ್ರೋಣರೊಂದಿಗೆ ತನ್ನ ಸೈನ್ಯದ ಬಗ್ಗೆಯೂ ಮಾತನಾಡಲು ಬಯಸುತ್ತಾನೆ. ಪ್ರತಿಯೊಂದು ಶ್ಲೋಕವು ಇಲ್ಲಿ ನಮಗೆ ದುರ್ಯೋಧನನ ಮನಸ್ಥಿತಿ ಹೇಗಿತ್ತು ಅನ್ನೋದನ್ನು ತೋರಿಸಿಕೊಡುತ್ತೆ. ಆರಂಭದಲ್ಲಿ ಒಂದೇ ದೃಷ್ಟಿಯಿಂದ ಸಾಗುತ್ತಿರುವ ಪಾಂಡವರ ಸುಸಜ್ಜಿತ ಸೈನ್ಯವನ್ನು ನೋಡಿದ ದುರ್ಯೋಧನ ಪಾಂಡವರು ತನಗೆ ಅಸಾಧಾರಣ ಎದುರಾಳಿಯಾಗಿ ಪರಿಣಮಿಸಬಹುದು ಎಂದು ಚಿಂತಿಸಲು ಶುರು ಮಾಡ್ತಾನೆ. ಅವನ ಚಿಂತೆಯು ದ್ರೋಣರನ್ನು ಪ್ರಚೋದಿಸಲು ಪ್ರೇರೇಪಿಸುತ್ತೆ. ದ್ರೋಣಾಚಾರ್ಯರು ಕೌರವ ಮತ್ತು ಪಾಂಡವರಿಗೆ ಇಬ್ಬರಿಗೂ ಕೂಡ ಧನುರ್ವಿದ್ಯೆಯನ್ನು ಹೇಳಿಕೊಡುವ ಶಿಕ್ಷಕರಾಗಿದ್ದರು ಅಥವಾ ಗುರುವಾಗಿದ್ದರು. ನಿಜವಾಗಿಯೂ ದ್ರೋಣಾಚಾರ್ಯರು ಯೋಧರಲ್ಲ. ಆದಾಗ್ಯೂ ಅವರು ಕೌರವ ಸೈನ್ಯದ ಸೇನಾಧಿಪತಿಗಳಲ್ಲಿ ಒಬ್ಬರಾಗಿ ಯುದ್ಧ ಭೂಮಿಯಲ್ಲಿ ನಿಂತಿದ್ದರು. ಈ ಮಾತನ್ನು ಇಲ್ಲಿ ಗೊಂದಲವಾಗಿ ತೆಗೆದುಕೊಳ್ಳಬೇಡಿ. ಇದನ್ನು ಒಂದು ಉದಾಹರಣೆ ಸಮೇತ ಹೇಳಬೇಕು ಅಂತಂದರೆ, ಜೀ ಕನ್ನಡದಲ್ಲಿ ಸರಿಗಮಪ ಶೋ ಬರುತ್ತಲ್ಲ, ಅದರಲ್ಲಿ ಅರ್ಜುನ್ ಜನ್ಯ ಕೂಡ ಒಬ್ಬರು ಜಡ್ಜ್. ವಾಸ್ತವದಲ್ಲಿ ಅರ್ಜುನ್ ಜನ್ಯ ಹಾಡುಗಾರರ ಅಲ್ಲ, ಆತ ಒಬ್ಬ ಸಂಗೀತ ನಿರ್ದೇಶಕ. ಆದರೂ ಜಡ್ಜ್ ಆಗಿ ಕೂರ್ತಾರೆ ಅಲ್ವಾ. ಇದು ಕೂಡ ಇಲ್ಲಿ ಹಾಗೆ ಅನ್ವಯ ಆಗುತ್ತೆ. ಇಲ್ಲಿ ದುರಹಂಕಾರಿ ದುರ್ಯೋಧನನು ತನ್ನದೇ ಆದ ಗುರುವಿನ ನಿಷ್ಠೆಯನ್ನು ಸಹ ಅವಮಾನಿಸಿದ ನಂತರ ತನ್ನ ಕೆಟ್ಟ ಮಾತುಗಳನ್ನು ಮುಚ್ಚಿ ಹಾಕುವ ಸಲುವಾಗಿ ಮತ್ತು ತನ್ನ ಗುರುಗಳ ಮತ್ತು ತನ್ನ ಸ್ವಂತ ಮನೋಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಲು ದುರ್ಯೋಧನನು ಕೌರವ ಪಕ್ಷದಲ್ಲಿದ್ದ ಎಲ್ಲ ಮಹಾನ್ ಸೇನಾಪತಿಗಳ ಹೆಸರುಗಳನ್ನು ಹೇಳ್ತಾ ಅವರ ಶೌರ್ಯ ಮತ್ತು ಮಿಲಿಟರಿ ಪರಿಣಿತಿಯನ್ನು ವಿವರಿಸೋಕೆ ಪ್ರಾರಂಭಿಸುತ್ತಾನೆ. ಈ ಮೂಲಕ ತನ್ನ ಸೇನೆಯಲ್ಲಿರುವ ಪ್ರಮುಖ ವೀರರ ಕಡೆಗೆ ಅವರ ಗಮನವನ್ನು ಸೆಳೆಯುವ ಮತ್ತು ಸೇನೆಯ ಬಲವನ್ನು ನೆನಪಿಸುವ ಜಾಣ್ಮೆಯನ್ನು ಕೂಡ ಕಾಣಬಹುದು ನಾವಿಲ್ಲಿ. ಇನ್ನು ಈ ಶ್ಲೋಕವನ್ನು ನಾವು ನಮ್ಮ ಜೀವನಕ್ಕೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಥವಾ ಹೇಗೆ ಅರ್ಥೈಸಿಕೊಳ್ಳಬಹುದು ಅಂತ ನೋಡೋದಾದರೆ, ಈ ಶ್ಲೋಕವು ಕೇವಲ ಯುದ್ಧದ ವಿವರಣೆ ಮಾತ್ರವಾಗಿರದೆ ನಮ್ಮ ದೈನಂದಿನ ಜೀವನಕ್ಕೆ ಹಾಗೂ ನಾಯಕತ್ವದ ಗುಣಗಳಿಗೆ 3 ಮುಖ್ಯ ಪಾಠಗಳನ್ನು ತಿಳಿಸಿಕೊಡುತ್ತೆ. ಮೊದಲನೆಯದಾಗಿ, ಯಾವುದೇ ದೊಡ್ಡ ಕೆಲಸ ಅಥವಾ ಯೋಜನೆಯನ್ನು ಆರಂಭಿಸುವ ಮೊದಲು ನಮ್ಮ ಬಳಿ ಇರುವ ಮೂಲ ಸಂಪನ್ಮೂಲಗಳು ಮತ್ತು ಸಮರ್ಥ ಜನರ ಸ್ಪಷ್ಟ ಅರಿವು ನಮಗೆ ಇರಬೇಕು ಎಂದು ತಂಡದ ಸಾಮರ್ಥ್ಯದ ಅರಿವನ್ನು ಮಾಡಿಸುತ್ತೆ. ಎರಡನೆಯದಾಗಿ, ತಂಡದಲ್ಲಿರುವ ಪ್ರತಿಭಾವಂತರನ್ನು ಗುರುತಿಸಿ ಅವರ ಜವಾಬ್ದಾರಿಗಳನ್ನು ಸ್ಪಷ್ಟಪಡಿಸುವುದು ಉತ್ತಮ ನಾಯಕತ್ವದ ಲಕ್ಷಣವಾಗಿದೆ ಎಂದು ಸಮರ್ಥ ನಾಯಕರನ್ನು ಗುರುತಿಸುವ ಬಗ್ಗೆ ತಿಳಿಸಿಕೊಡುತ್ತದೆ. ಇನ್ನು ಮೂರನೆಯದಾಗಿ, ದುರ್ಯೋಧನನು ತನ್ನ ಪಡೆಗಳ ಸಾಮರ್ಥ್ಯವನ್ನು ದ್ರೋಣಾಚಾರ್ಯರಿಗೆ ನೆನಪಿಸುವಂತೆ ನಾವು ಸಹ ನಮ್ಮ ಸುತ್ತಮುತ್ತಲಿರುವವರ ಬಲವನ್ನು ಗುರುತಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಬೇಕು ಎಂದು ಆತ್ಮವಿಶ್ವಾಸ ನಿರ್ಮಾಣವನ್ನು ಮಾಡುತ್ತೆ. ಈ ರೀತಿಯಾಗಿ ನಾವು ಈ ಶ್ಲೋಕವನ್ನು ಅರ್ಥೈಸಿಕೊಳ್ಳಬಹುದು. ಸಂಚಿಕೆಯ ಕೊನೆಯಲ್ಲಿ ಇವತ್ತಿನ ಶ್ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಈ ಶ್ಲೋಕದಲ್ಲಿ ದುರ್ಯೋಧನನು ದ್ವಿಜೋತ್ತಮ ಎಂದು ಯಾರನ್ನು ಸಂಬೋಧಿಸಿದ್ದಾನೆ? ಆಯ್ಕೆಗಳು ಈ ರೀತಿಯಾಗಿರುತ್ತವೆ: ದ್ರೋಣಾಚಾರ್ಯರು, ಪಾಂಡು, ಪಿತಾಮಹ ಭೀಷ್ಮ ಮತ್ತು ಶಲ್ಯ. ಉತ್ತರವನ್ನು ತಪ್ಪದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಗೀತಾಮೃತ ಸಾರದ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಕೃಷ್ಣವೇಣು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಕೃಷ್ಣಂ ವಂದೇ ಜಗದ್ಗುರುಂ.